ರೇವತಿ, ನನ್ಗೆ ಯಾಕೋ ಇನ್ನೂ ಕೈಕಾಲು ನಡ್ಗದ್ ನಿಂತೇ ಇಲ್ಲ ಕಣೆ. ಮನಸ್ಸಿನಲ್ಲಿ ಏನೋ ಒಂಥರ ಭಯ. ಬಾಗ್ಲು ತಟ್ಟೋ ಸೌಂಡ್ ಆದ್ರೂ ಯಾರಾದ್ರೂ ಬಂದ್ಬಿಡ್ತಾರೇನೋ, ಏನಾದ್ರೂ ಮಾಡ್ಬಿಡ್ತಾರೇನೋ ಅನ್ಸ್ತಿದೆ ಕಣೆ. ಹೌದಮ್ಮ, ನಂಗೂ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಿದ್ರೆ ಹೇಗೆ ಜೀವನ ಮಾಡೋದು? ಒಂದ್ ವೇಳೆ ಆ ಪೊಲೀಸ್ನವರು ನಿಮ್ಮ ಅಪ್ಪನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ, ಅಯ್ಯೋ, ಅವ್ರನ್ನ ಜೈಲಲ್ಲಿ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿರೋದಲ್ವೇ ನನ್ಗೆ. ಈ ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳೋಕಷ್ಟೇ. ಅದೇನಾದ್ರೂ ನಮ್ಮ ಜೀವನದಲ್ಲ, ಅಯ್ಯೋ ಈಶ್ವರ, ಅದನ್ನ ನೆನೆಸ್ಕೊಳಕ್ಕೂ ಆಗಲ್ಲ. ಹುಡುಗ ದೇವ್ರ ಹಾಗೆ ಬಂದು ನಮ್ಮನ್ನ ಕಾಪಾಡ್ದ. ಇಲ್ದೆ ಹೋಗಿದ್ರೆ ಏನೇ ಗತಿ? ಪಾಪ ದೇವ್, ಅವ್ರಿಗೆ ನನ್ನ ಮೇಲಿರೋ ಬೇಜಾರ್ಗೆ ನಮಗೆ ಹೆಲ್ಪ್ ಮಾಡದೆ ಸುಮ್ಮನೆ ಇರ್ಬೋದಿತ್ತು. ಅದ್ರವ್ರು ಹಾಗೆ ಮಾಡಲಿಲ್ಲ. ಅದು ಅವ್ರ ದೊಡ್ಡತನ. ನಾನೇ ಅವ್ರಿಗೆ ಬೇಜಾರು ಮಾಡಿದ್ದೀನಿ. ಇಲ್ಲ, ಇಷ್ಟೆಲ್ಲ ಮಾಡಿರೋ ಅವರಿಗೆ ನಾನು ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಆದರೂ ಹೇಳಬೇಕು. ಆ ದೇವ್ರೆ ನಮಗ್ ದಾರಿ ತೋರಿಸ್ತಾ ಅನ್ಸುತ್ತೆ. ಮುಂದೆ ಇನ್ನು ಏನೇನ್ ಕಾದಿದ್ಯೋ ಏನೋ. ಇಷ್ಟು ದಿನ ನಾನು ಕೊಟ್ಟಿರೋ ಕೆಲಸನ ಹೇಗೆ ಮಾಡಿದ್ಯೋ ಅದೆಲ್ಲ ಬೇಕಾಗಿಲ್ಲ. ನಾಳೆ ನಾನು ಕೊಡ್ತಿರೋ ಕೆಲಸನ ನೀನು ಅಚ್ಚುಕಟ್ಟಾಗಿ ಮಾಡಲೇಬೇಕು. ಆಹಾ ಬಾಸ್, ನನ್ನ ಯಾವುದೋ ಹೊಸ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮಂಗಳೂರು ಬೆಣಂಚಿ ಕಳ್ಸಿದ್ರೆ ಬೀಚಲ್ಲಿ ಈಜಾಡ್ಕೊಂಡಿದ್ಬಿಡ್ತೀನಿ. ಚಿಕ್ಕಮಂಗ್ಳೂರು ಕಳ್ಸಿದ್ರೆ ಬೆಟ್ಟದಲ್ಲಿ ಹಾರಾಡ್ಕೊಂಡಿದ್ಬಿಡ್ತೀನಿ. ಆದರೆ ಬೆಂಗಳೂರಲ್ಲೇ ಉಳಿಸ್ಕೊಂಡ್ರೆ ಆಸ್ ಯೂಶುವಲ್ ಬೈಸ್ಕೊಂಡು ಓಡಿಸ್ಕೊಂಡಿದ್ಬಿಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್, ಹೋಗ್ತೀನಿ. ನಾನು ಕೊಡೋ ಅಡ್ರೆಸ್ಗೆ ನಾಳೆ ಬೆಳಗ್ಗೆ ಹೋಗಿ ಅಲ್ಲಿ ಆವತ್ತು ಫಂಕ್ಷನ್ನಲ್ಲಿ ರಾದಂತ ಮಾಡಿದ ಹೆಂಗಸನ್ನ ಉಳಿಸಿ ಅವಳನ್ನು ಸೇಫಾಗಿ ಕರ್ಕೊಂಡು ಲೀಲಾ ಮನೆಗೆ ಬರಬೇಕು. ನಾನು ಅಲ್ಲಿಗೆ ಬರ್ತೀನಿ. ಅವಳಿಂದಾಗಿರೋ ತಪ್ಪನ್ನ ಒಪ್ಪಿಸಿ ಆಗಿರೋ ಅನ್ಯಾಯಕ್ಕೆ ಕ್ಷಮೆ ಕೇಳಿಸಿದ್ರೆ ಎಲ್ಲ ಸರಿ ಹೋಗ್ಬೋದು. ಅಂದ್ರೆ ಲೀಲಾ ಮೇಡಮ್ ಮತ್ತೆ ಮನೆಗೆ ಬರ್ತಾರಾ? ಸರಿ ಸರ್, ಲೀಲಾ ಮೇಡಮ್ ಮನೆಗೆ ಬರ್ತಾರೆ ಅಂದ್ರೆ ಆ ಹೆಂಗಸನ್ನ ನಾನು ಕರ್ಕೊಂಡ್ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಸರ್. ಕೊಟ್ಟಿರೋ ಕೆಲಸ ನೆಟ್ಟಾಗಿ ಮಾಡಲಿಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ನೀನು. ಐ ಡೋಂಟ್ ವಾಂಟ್ ಎನಿ ಮಿಸ್ಟೇಕ್ಸ್. ಗಾಟ್ ಇಟ್? ಗ್ಯಾಪಲ್ಲಿ ಎಮೋಷನಲ್ ಆಗಕ್ಕೆ ಹೋಗ್ಬಿಡಲ್ಲ, ಪಂಚ್ ಡೈಲಾಗ್ ಕೊಡ್ದು ಹೋಗ್ತಿದ್ದಾರೆ. ನಮ್ಮ ಮನೆ ಮುಂದೆ ಪೊಲೀಸ್ ಬರೋವಾಗ ಮಾಡಿದ್ದಾರೆ ಆ ಏಜೆ. ಅವತ್ತು ಆನಿವರ್ಸರಿ ದಿನ ನಮ್ಮ ಅಪ್ಪಂಗೆ ಅವಮಾನ ಆದಾಗ ನನ್ನ ಜೊತೆ ನಿಲ್ಲಿಲ್ಲ. ಇವತ್ತು ಪೊಲೀಸ್ ಬಂದಾಗ ಅಕ್ಕಪಕ್ಕದ ಮನೆಯವರು ನಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡುವಾಗ ನೀವು ನನ್ನ ಫೋನ್ ರಿಸೀವ್ ಮಾಡಲಿಲ್ಲ. ನಮ್ಗಾಗಿರೋ ಅವಮಾನಕ್ಕೆ, ಕಷ್ಟಕ್ಕೆ, ನೋವಿಗೆ ಕಾರಣ ಆ ಏಜೆ. ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟಿಗೆ ಹಾಕಿದ್ರು ಪದೇ ಪದೇ ನಂಗೆ ಫೋನ್ ಮಾಡಕ್ ಟ್ರೈ ಮಾಡ್ತಿದ್ದೀರಲ್ಲ. ನಾನು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡಲಿಲ್ಲ. ನಿಮ್ಮ ನಂಬರ್ನ ನನ್ನ ಬ್ಲಾಕ್ ಲಿಸ್ಟಿಂದ ತೆಗಿಯೋದಿರ್ಲಿ. ನಿಮ್ಮ ಹೆಸರನ್ನ ನನ್ನ ಫೋನಲ್ಲಿ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಮೊದಲು ಡಿಲೀಟ್ ಮಾಡ್ತೀನಿ. ಲೀಲಾ, ಹಾ ಈಜೆ ಫೋನ್ ಮಾಡ್ತಿದ್ದಾರೆ. ಅಮ್ಮ, ಇನ್ಮೇಲೆ ಇವ್ರ ಮನೆ ಸವಾಸ ನನಗೆ ಬೇಡ. ಲೀಲಾ, ಅವ್ರು ನಿನ್ಗೂ ಫೋನ್ ಮಾಡಿ ನನಗೂ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಏನೋ ವಿಷಯ ಇರ್ಬೇಕು ಕಡೆ. ಅದೇನು ಅಂತ ಕೇಳು. ಅಮ್ಮ, ನಿನ್ ಸಂಕಟ ನನಗೆ ಅರ್ಥ ಆಗುತ್ತೆ. ನಿನ್ ಗಂಡಂಗೆ ಅವಮಾನ ಆಗಿರೋದು ನಿನ್ನ ಅಳಿಯನಿಂದ. ನಿನ್ ಮಗಳಿಗೆ ಅವಮಾನ ಆಗಿರೋದು ನಿನ್ನ ಅಳಿಯನಿಂದ. ನೀನಿಷ್ಟೆಲ್ಲ ನೋವು ಅನುಭವಿಸ್ತಿದ್ರು ಅಳಿಯನ್ ಫೋನ್ ಬಂತು ಅಂತ ಓಡ್ ಬಂದೆ. ಮುಂದೆ ನಿನ್ ಮಗಳ ಜೀವನ ಏನಾಗುತ್ತೆ ಅನ್ನೋ ಭಯಕ್ಕೆ ಅಲ್ವಾ? ನಾನ್ ತಾನೇ ಏನಮ್ಮ ಮಾಡ್ಲಿ?
ನಾವು ಸ್ವಲ್ಪ ಅನುಕೂಲವಾಗಿದ್ದಿದ್ರೆ ನನ್ನ ಮಗಳು ಗಂಡನ ಮನೆಯಿಂದ ಬಂದ್ಲ, ಹೇಗೋ ಇರ್ತಾಳೆ, ಅವಳ ಜೀವನಕ್ಕೆ ಏನು ತೊಂದರೆ ಇಲ್ಲ ಅಂತ ಧೈರ್ಯವಾಗಿರ್ತಿದ್ದೆ. ನಮ್ದೇ ಏನೇ ತಪ್ಪಿದ್ರು ಅದನ್ನ ಒಂದಷ್ಟು ದುಡ್ಡು ಕೊಟ್ಟು ಮುಚ್ಬೋದಿತ್ತು. ಆದ್ರೆ ಈಗ ದೊಡ್ಡ ಮಗಳು ಮನೆ ಬಿಟ್ಟು ಬಂದಿದ್ದಾಳೆ. ಅಕ್ಕಪಕ್ಕದವರು ನಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನನ್ ಗಂಡ ನಡೆದನ್ನೇ ನೆನೆಸ್ಕೊಂಡು ಅಳ್ತಾ ಕೂತಿದ್ದಾನೆ. ಇದ್ರ ಮಧ್ಯೆ ರೇವತಿ ಮದ್ವೆ ಹೇಗಪ್ಪ ಮಾಡೋದು ಅಂತ ಭಯ ಆಗ್ತಿದೆ ಕಣೆ. ಈ ಕಡೆ ಗಂಡನ್ ನೋಡ್ಲಾ, ರೇವತಿನ್ ನೋಡ್ಲಾ, ಅಳಿಯನ್ ನೋಡ್ಲಾ, ಇಲ್ಲ ನಮ್ಗೋಸ್ಕರ ಮನೆ ಬಿಟ್ಟು ಬಂದಿರೋ ನಿನ್ನ ನೋಡಿ ನೋವು ಪಡ್ಲ. ನಂಗೆ ಏನು ಅರ್ಥ ಆಗ್ತಿಲ್ಲ ಲೀಲಾ. ಅಮ್ಮ, ನೀನೇನು ಹೆದರ್ಕೋಬೇಡಮ್ಮ. ಮನುಷ್ಯತ್ವ ಇಲ್ದೇ ಇರೋ ಆ ಮನೆಯಲ್ಲಿ ನನ್ನ ಜೀವನ ನಡ್ಸಲ್ಲ. ನಮ್ಮ ಮನೆಯಲ್ಲಿ ನನ್ನ ಹೆತ್ತೋರ್ ಜೊತೆ, ನನ್ನ ಒಡ ಹುಟ್ಟೋರ್ ಜೊತೆ ಇರ್ತೀನಿ. ನಿಮ್ಗೆಲ್ಲ ನೆರಳಾಗಿರ್ತೀನಿ ಅಮ್ಮ. ಮೊದಲು ಆ ಏಜೆ ನಂಬರ್ನ ಬ್ಲಾಕ್ ಮಾಡ್ತೀನಿ, ಕೊಡು. ಅಕ್ಕ ಅಕ್ಕ ಏಜೆ ಫೋನ್ ಮಾಡ್ತಿದಾರೆ. ಏಜೆ 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 ಮೊದಲು ಆ ನಂಬರ್ನ ಬ್ಲಾಕ್ ಮಾಡ್ತೀನಿ, ಕೊಡು. ಲೀಲಾ ಫೋನಿಗೆ ಸಿಕ್ಕಿದ್ಲ ರಾಮ್? ಇಲ್ಲಮ್ಮ, ಅವಳು ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದೆ. ಅಯ್ಯೋ, ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅವಳಿಗೆ. ನಿನ್ ಮನೆಗೆ ಹೇಗೆ ಬರ್ತಾಳೆ ರಾಮ್? ಯೋಚನೆ ಮಾಡ್ಬೇಡಮ್ಮ, ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ರಾಮ್, ಇಲ್ಲ. ಲೀಲಾ ಚಿಕ್ಕ ಮಗು ಹಾಗೆ, ಅವಳ ಕೋಪ ಹೆಚ್ಚೋತ್ ನಿಲ್ಲಲ್ಲ. ಆದ್ರೆ ಈ ಸತಿ ಅವಳಿಗೆ ಯಾಕೋ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾವತ್ತೂ ಅವಳು ಹೀಗೆ ಮಾಡ್ದವಳೆ ಅಲ್ಲ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ